ಒಂದು 6:30ಗೆ ಒಂದು ಮೆಸೇಜ್ ಬಂತು, ಕಂಗ್ರ್ಯಾಚುಲೇಷನ್ಸ್ ಅಂತ. ನಾನು ಗಾಬರಿ ಆಗೋದು, ಕಂಗ್ರ್ಯಾಚುಲೇಷನ್ಸ್ ಏನಾದ್ರು ಅವಾರ್ಡ್ಗೆ ಅಂತ ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಯಾವುದೂ ಇಲ್ಲ ಅಂತ. ಸ್ವಲ್ಪ MLC ರಾಜ್ಯಸಭೆದೆಲ್ಲ ಚರ್ಚೆ ನಡೀತಾ ಇತ್ತು, ಟಿಕೆಟ್ ಏನಾದ್ರು ಘೋಷಣೆ ಆಗುತ್ತಾ ಅಂತ ನೋಡಿದೆ. ಆಮೇಲೆ ಕುತೂಹಲ ತಡ್ಕೊಳಕ್ಕಾಗಿಲ್ಲ, ಫೋನ್ ಮಾಡಿದವ್ರಿಗೆ ವಾಪಸ್ ಮಾಡಿದೆ. ಯಾರು ಮಾತಾಡೋದು ಅಂದರೆ, ಸರ್ ನಾನು ಬೀದರಿಂದ ಸರ್, ಈ ಥರ ಲೋಕಲ್ ಪತ್ರಿಕೆ ರಿಪೋರ್ಟ್ರು ಸರ್, ನಿಮಗೆ ಅದರಿಂದ ಹೇಳಬೇಕು, ಅದಕ್ಕೆ ಕಾಲ್ ಮಾಡಬೇಕಾಗಿತ್ತು, ಬೆಳಗ್ಗೆ ಎಪಿಸೋಡ್ ಬೇಡ ಅಂತ ಮೆಸೇಜ್ ಮಾಡಿದೆ ಅಂತ. ಒಳ್ಳೆ ಕೆಲಸ ಮಾಡಿದೆ. ಏನಕ್ಕಪ್ಪ ಕಂಗ್ರ್ಯಾಚುಲೇಷನ್ಸ್ ಅಂತ. ಸರ್ ತಾವು ಮಾಧ್ಯಮ ಸಲಹೆಗಾರರಾಗಿ 3 ವರ್ಷ ಆಗಿದ್ದಕ್ಕೆ ಸರ್. ನನಗೆ ಮರೆತೋಗಿತ್ತು, 3 ವರ್ಷ ಆಗೋದಿಲ್ಲ. 7:00ವರೆಗೆ ಅಣ್ಣ ಶಿವಾನಂದ ತೆರಡವರು ಕಾಲ್ ಮಾಡಿ, ಅಭಿನಂದನೆಗಳು ನಿಮಗೆ 3 ವರ್ಷ ಆಗಿದ್ದಕ್ಕೆ. ಅದಾದಮೇಲೆ ನಾನು ಗೊತ್ತಿದ್ದು ನನಗೆ ಇವರು ಸನ್ಮಾನದ್ದು ಕ್ಯಾಸೆಟ್ ಹಾಕ್ತಾರೆ, ಹಿಂಗೆ KWJನಲ್ಲಿ ಸನ್ಮಾನ ಇದೆ ಬರಬೇಕು ಅಂದರೆ, ಈ ಸನ್ಮಾನ ಏನಕ್ಕೆ ಸರ್, ಏನು ಕಟ್ಟಿ ಹಾಕಿದ್ವಿ ಅಂತ ಸನ್ಮಾನ ಮಾಡ್ತಾರೆ ನೀವು, ಅದೇ ಇಲ್ಲ ಬರಲೇಬೇಕು ಅಂತಾರೆ. ನಿಜವಾಗ್ಲೂ ಕೂಡ ಇವತ್ತು ಇಲ್ಲಿ ಬಂದ ಮೇಲೆ ನನಗೆ ಎಷ್ಟು ಸಂತೋಷ ಆಗಿದೆ ಅಂತಂದರೆ ಅಷ್ಟು ಸಂತೋಷ ಆಗಿದೆ. ಯಾಕೆ ಅಂತಂದರೆ ಹಲವಾರು ಜನ ಕಿರಿಯ ಪತ್ರಕರ್ತರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದೀನಿ. ಇದು ನನ್ನ ಜೀವನದ ಅತ್ಯಂತ ಅವಿಸ್ಮರಣೀಯ ಕಾರ್ಯಕ್ರಮ ಅಂತ. ವೇದಿಕೆ ಮೇಲೆ ನನ್ನ ಆತ್ಮೀಯ ಗೆಳೆಯರು, ಕರ್ನಾಟಕ ರಾಜ್ಯ ಪತ್ರಕರ್ತ ಲೋಕೇಶ್ ಅವರೇ, ಸದಾ ಪ್ರತಿ ದಿವಸ ನಾನು ನೆನೆಸ್ಕೊಳ್ಳುವಂಥ ವ್ಯಕ್ತಿ ಅಂತಂದರೆ ಅದು ವಾಸುದೇವ್ ಒಳ್ಳಾವ್. ಇವತ್ತು ಸನ್ಮಾನ ಮಾಡಿದರೆ KWJ ವತಿಯಿಂದ ಅದನ್ನು ನಾನು 3 ಜನರಿಗೆ ಸಮರ್ಪಣೆ ಮಾಡಲೇಬೇಕು. ಮೊದಲನೆಯದಾಗಿ ಕೋಲಾರದಲ್ಲಿ ನನ್ನನ್ನು ಬೆಳೆಸಿ ಬೆಂಗಳೂರಿಗೆ ಕಳಿಸ್ಕೊಟ್ಟಂಥ ಎಲ್ಲ ಪತ್ರಕರ್ತರಿಗೆ. ಎರಡನೆಯದು, ನನಗೆ ಅವಕಾಶವನ್ನು ಕೊಟ್ಟಂಥ ಈ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ. ಮೂರನೆಯದು, ನಾನು ಮಾಧ್ಯಮ ಸಲಹೆಗಾರ ಆಗಿದ್ರೂ ಕೂಡ ನನ್ನ ಒಬ್ಬ ಸಹೋದರನು, ಗೆಳೆಯನು ಅನ್ನೋಂಥ ಯಾವತ್ತೂ ಕೂಡ ನನ್ನ ಜೊತೆ ಇರುವಂಥ ನೀವೆಲ್ಲ ಪತ್ರಕರ್ತರಿಗೆ. ಈ 3 ಜನಕ್ಕೆ ನಾನು ಸನ್ಮಾನವನ್ನು ಸಮರ್ಪಣೆಯನ್ನು ಮಾಡೋಕ್ಕೆ ಇಷ್ಟಪಡ್ತೇನೆ. ನನ್ನ ಬಗ್ಗೆ ಲೋಕೇಶ್ ಅವರು, ತಗಡೂರವರು, ಆಯಿಷಾ ಖಾನಂ ಅವರು ತುಂಬ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಆದರೆ ಮಾಧ್ಯಮ ಸಲಹೆಗಾರ ಹುದ್ದೆ ಅನ್ನೋದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂಥರದು ಮುಳ್ಳಿನ ಹಾಸಿಗೆನೇ. 2013ರಲ್ಲಿ ನಾನು ಕನ್ನಡಪ್ರಭುದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಮಾಜಿ ಮೇಯರ್ ರಾಮಚಂದ್ರಪ್ಪ ಅವರು ಫೋನ್ ಮಾಡಿದ್ರು, ಮುಖ್ಯಮಂತ್ರಿಗಳು ಕರೀತಾ ಇದ್ದಾರೆ ಬರಬೇಕಂತೆ ಅಂತ. ಸಾಯಂಕಾಲ 6 ಗಂಟೆ 7 ಗಂಟೆ ಅಂತಂದರೆ ಪೇಪರ್ ಆಫೀಸಲ್ಲಿ ಪೀಕ್ ಅವರ್. ನಾನು ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಾಳೆ ಬರ್ತೀನಿ ಅಂತ. ಇದೆಲ್ಲ ಅರ್ಜೆಂಟ್ ಕರೀತಾ ಇದ್ದಾರೆ ಬರಬೇಕಂತೆ. ಆಮೇಲೆ ವಿಶ್ವೇಶ್ವರ ಭಟ್ರು ಇದ್ದರು, ಸರ್ ಏನೋ CM ಅವ್ರು ಕರೀತಾ ಇದ್ದಾರಂತೆ, ಹೋಗಿ ಬರ್ತೀನಿ ಅಂತ. ಹೌದಾ, ಏನಕ್ಕೆ? ಹೋಗಿ ಬನ್ನಿ ಲೇಟ್ ಮಾಡಬೇಡಿ. ಆಮೇಲೆ ಹೋದಾಗ ಮುಖ್ಯಮಂತ್ರಿಗಳು ಒಂದು 3-4 ಜನ ಸಚಿವರು MLAಗಳೆಲ್ಲ ಕೂತಿದ್ರು. ನೀನೇ ಅಲ್ವಾ ಪ್ರಭಾಕರ್ ಅಂತ. ಹೌದು ಸರ್, ನಾನೇ ಪ್ರಭಾಕರ್. ನಾಳೆಯಿಂದ ಬಂದು ಸ್ವಲ್ಪ ಮೀಡಿಯಾ ಎಲ್ಲ ನೋಡ್ಕೊಳ್ಬೇಕಲ್ಲಪ್ಪ ಅಂತ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು, ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಏನು ಮೀಡಿಯಾ ನೋಡ್ಕೊಳ್ಬೇಕು ಸರ್ ಅಂತ. ಇಲ್ಲ, ಸ್ವಲ್ಪ ಇಲ್ಲಿ ಬಂದು ಮೀಡಿಯಾ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ನೀವು ಅಂತ. ಆಮೇಲೆ ನನಗೆ, ಸರ್ ನಾನು ಕನ್ನಡಪ್ರಭುವಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಹೂನಪ್ಪ, ಅದನ್ನೇ ಗೊತ್ತು ನನಗೆ, ನಾನು ಬಿಟ್ಬಿಟ್ಟು ಇಲ್ಲಿ ಬರಬೇಕು ಅಂತ. ನೆಕ್ಸ್ಟ್ ಕ್ವಶನ್, ನಾನು ಸಂಬಳ ಎಷ್ಟು ಕೊಡ್ತೀರಿ ಸರ್? CM ಯಾರು ಸಂಬಳ ಎಷ್ಟು ಕೇಳ್ತಾರೆ ಅಂತ ಹೇಳಿದರೆ ಸೆಕ್ರೆಟರಿನ ಹಾಕ್ಬಿಡೋದು. ಯಾರು ಸೆಕ್ರೆಟರಿ ಅಂತಂದರೆ, ನೋಡ್ರಿ ಇಷ್ಟು ಸಂಬಳ ಕೇಳ್ತಾರೆ, ನಾನು ಸಂಬಳ ಕೊಟ್ಬಿಡಿ. ಆಮೇಲೆ ನಾಳೆ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು. ಇಲ್ಲ ಸರ್, ನಾನು 1 ವಾರ ಟೈಮ್ ಕೊಡಿ. ಟೈಮ್ ಏನಕ್ಕಪ್ಪ ಅಂತಂದ್ರೆ, ಇಲ್ಲ ಸರ್ ಟೈಮ್ ಕೊಡಿ, ಯಾಕೆಂದರೆ ಇವತ್ತು ಸರ್ಕಾರ ಇದೆ, ನಾಳೆ ಸರ್ಕಾರ ಹೋದ್ಮೇಲೆ ನಾವು ಏನು ಮಾಡಬೇಕಲ್ಲ ಸರ್, ಅವೆಲ್ಲ ಯೋಚನೆ ಮಾಡಬೇಕಲ್ಲ. ಈ ಒಳ್ಳೆ ಕಥೆ ಆಯ್ತಲ್ಲ. ಆಮೇಲೆ ಸೀದಾ ವಿಶ್ವೇಶ್ವರ ಭಟ್ರ ಹತ್ರ ಹೋದೆ, ಸರ್ ಹೀಗೆ ಕರೀತಾ ಇದ್ದಾರೆ, ಏನು ಮಾಡಿದ್ರೆ? ಇಲ್ಲ ಒಳ್ಳೆ ಅವಕಾಶ ಇದೆ, ಹೋಗು ಅಂತ. ಸರ್ ಸರ್ಕಾರ ಹೋದ್ಮೇಲೆ ಏನು ಸರ್ ಮಾಡೋದು? ನೀವೊಂದು ಸೀಟ್ ಇಲ್ಲೇ ಇಟ್ಟಿರ್ತೀನಿ, ಹೋಗಿ. ಹಂಗೆ ಅವತ್ತು ಬಂದು ಮುಖ್ಯಮಂತ್ರಿಗಳ ಕಚೇರಿಗೆ ಬಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಯೋಜಕನಾಗಿ ಸೇರಿಕೊಂಡೆ. ನಿಜಕ್ಕೂ ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ಯಾಕೆ ಅಂತಂದರೆ ಎಲ್ಲರೂ ಎದುರಿಸೋರು ನನಗೆ
ಏನಪ್ಪ ನೀವು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೆಲಸ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಇದೆ, ಇನ್ನೇನು ಕೆಲಸ ಮಾಡ್ತೀನಿ ಅಂತ. ಆದರೆ ಅವತ್ತಿಂದ 13 ವರ್ಷ ಆಯಿತು ನಾನು ಅವ್ರ ಜೊತೆ 2013ರಿಂದ ಇದುವರೆಗೂ 13 ವರ್ಷಗಳ ಕಾಲ ನಾನು ಅವರ ನೆರಳಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೀಗಾಗಿ ಅವರಿಂದ ನಾನು ಕಲಿತಂಥ ಒಂದು ಪಾಠ ಏನಪ್ಪ ಅಂತಂದರೆ ತಾಳ್ಮೆ ಮತ್ತು ಸಮಾಧಾನ. ನನಗೆ ಆರಂಭದಲ್ಲಿ ಸ್ವಲ್ಪ ವೇಗದ ಸ್ವಭಾವ ಇತ್ತು, ಯಾರೋ ಜಾಸ್ತಿ ಮಾತಾಡಿದ್ರೆ ಫೋನ್ ಮಾಡಿದ್ರೆ ಅದೆಲ್ಲ. ನಾನು 2013ರಿಂದ 2018ರವರೆಗೂ ಕಲಿಯೋದಕ್ಕೆ ಅವಕಾಶ ಆಯಿತು ನನಗೆ. ಆ ಜನ ಕೊಡುವಂಥ ಮನವಿ ಪತ್ರಗಳು, ಬೇಡಿಕೆಗಳು ಎಷ್ಟು ಹೇಳಿದ್ರು ಕೂಡ ಬೆಳಗ್ಗೆ 10 ಗಂಟೆಗೆ ಆಚೆ ಬಂದರೆ ಸಂಜೆ 6 ಗಂಟೆ 8 ಗಂಟೆ 9 ಗಂಟೆವರೆಗೂ ಜನ ಹೇಳಿದ್ದನ್ನೇ ಕೇಳಿಸ್ಕೋಬೇಕು. ಎಲ್ಲೂ ಕೂಡ ಅಸಮಾಧಾನ ಆಗಲಿ ಕೋಪ ಆಗಲಿ ತೋರಿಸ್ಕೊಳಂಗಿಲ್ಲ. ಆವಾಗ ನನಗನ್ನಿಸ್ತು, ನೋಡಿ ತಾಳ್ಮೆ ಎಷ್ಟು ಮುಖ್ಯ ಅಂತ, ಮತ್ತು ಸಮಾಧಾನ ಎಷ್ಟು ಮುಖ್ಯ ಅಂತ. ಈ ಬಂದವರಿಗೆ ಈ ಸಲ ಯಾಕಾಗುತ್ತೆ ಹೋಗಿ ಅಂತ ಬಂದು ಕಳಿಸ್ಬಿಡ್ಬೋದು. ಆದರೆ ಎಲ್ಲ ಬಂದವರಿಗೆಲ್ಲನೂ ಸಮಾಧಾನ ಹೇಳಿ ಕೆಲಸ ಆಗುತ್ತೋ ಬಿಡುತ್ತೋ ಅವ್ರ ಜೊತೆ ಮಾತಾಡಿ. ಹೀಗಾಗಿ ತಾಳ್ಮೆ ಮತ್ತು ಸಮಾಧಾನ ಎರಡನ್ನೂ ಕೂಡ ನಾನು ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಕಲಿತೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಆರಂಭದ ದಿನಗಳಲ್ಲಿ ಏನು ಮಾಧ್ಯಮ ಸಂಯೋಜಕನಾಗಿ ಏನು ಮಾಡಬೇಕು ಏನು ಅಂತ ಸ್ವಲ್ಪ ಡೌಟ್ ಇದೆ. ಯಾಕೆಂದರೆ ನಮಗೂ ಪತ್ರಿಕೋದ್ಯಮದಲ್ಲಿ ಇದ್ದು 20-25 ವರ್ಷ ಏಕದಮ್ ಒಂಥರ ರಾಜಕೀಯಕ್ಕೆ ಪ್ರವೇಶ ಪಡೆದಂಗೆ ಆಗೋದು. ಆಗ ದಿನೇಶ್ ಅವರು ಮಾಧ್ಯಮ ಸಲಹೆಗಾರರು ಸಿಇಒ ಹತ್ರ ಹೋದೆ, ಸರ್ ಏನು ಮಾಡ್ಬೇಕು ಸರ್ ಈಗ? ಅವರು ನಮಗೊಂದಷ್ಟೆಲ್ಲ ಟಿಪ್ಸ್ ಕೊಟ್ಟರು. ಅದನ್ನು ಕಲಿತಾ ಅದೇ ಅಭ್ಯಾಸ ಆಯಿತು. ಅದಾದಮೇಲೆ ಅಧಿಕಾರ ಹೋಯಿತು. ಅಧಿಕಾರ ಹೋದ್ಮೇಲೆ ಮುಖ್ಯಮಂತ್ರಿಗಳು ಕೇಳಿದ್ರು, ಏನಪ್ಪ ಅಧಿಕಾರ ಹೋಯ್ತಲ್ಲ ಏನು ಮಾಡ್ತೀವಿ ಈಗ? ಈಗ ಹೋದ್ರೆ ನಮ್ಮ ಯಾವ ಮೀಡಿಯಾದವ್ರು ಸೇರಿಸ್ಕೊಂತಾರೆ ಸರ್, ಈಗ ಸಿದ್ದರಾಮಯ್ಯ ಶಿಷ್ಯ ಅಂತೆಲ್ಲ ಬ್ರ್ಯಾಂಡ್ ಆಗ್ಬಿಟ್ಟಿದ್ರೆ ಕಷ್ಟನೂ ಸುಖ ನಿಮ್ಮ ಜೊತೆ ಇರ್ತೀನಿ ಬಿಡಿ ಸರ್. ಅಧಿಕಾರದಲ್ಲಿ ಇದ್ದವರು ಕೂಡ 5 ವರ್ಷಗಳ ಕಾಲ ಭಾಳ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಅವರು 2023ರಲ್ಲಿ ಮುಖ್ಯಮಂತ್ರಿಗಳಿದ್ದ ತಕ್ಷಣ ಶಿವಾನಂದ ಹೇಳಿದಂಗೆ ನನಗೆ ಮಾಧ್ಯಮ ಸಲಹೆಗಾರನಾಗಿ ಅಪಾಯಿಂಟ್ಮೆಂಟ್ ಆರ್ಡರ್ನ ಕೈ ಕೊಟ್ಟರು. ಅವರಿಂದ ಭಾಳಷ್ಟು ಕಲಿತಿದ್ದೇನೆ. ಜೊತೆಗೆ ಎಲ್ಲ ಹಂತಗಳಲ್ಲೂ ಕೂಡ ನನಗೆ ಸಹಕಾರವನ್ನು ಕೊಟ್ಟವರು ನನ್ನ ಪತ್ರಕರ್ತ ಮಿತ್ರರು ಮತ್ತು ಇಲ್ಲೆಲ್ಲ ಸೇರಿದಂಥವ್ರು. ಯಾವತ್ತೂ ಕೂಡ ನನ್ನನ್ನು ಹೊರಗಿನವನು ಅಂತಾಗಲಿ ಅಥವಾ ಬೇರೆಯವರಂತಾಗಲಿ ಯಾರು ಕೂಡ ಟ್ರೀಟ್ ಮಾಡಲಿ. ಅಷ್ಟು ಚೆನ್ನಾಗಿ ನನ್ನ ಜೊತೆ ಬೆರೆತು ಅವರ ಸಹಕಾರ, ಮಾರ್ಗದರ್ಶನ, ಪ್ರೀತಿ, ವಿಶ್ವಾಸ ಇದರಲ್ಲೂ ಕೂಡ ಭಾಳ ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ನಾನು ಅಷ್ಟೇ, ನನಗೆ ಒಂದ್ಸತಿ ಆ ಮಾಧ್ಯಮ ಸಲಹೆಗಾರ ಹುದ್ದೆ ಅಂದರೆ ಏನು, ಬರೀ CM ಅವ್ರ ಜೊತೆ ಕೂತ್ಕೊಂಡು ನಿಂತ್ಕೊಂಡು ಮೀಟಿಂಗ್ಗಳು ಅಟೆಂಡ್ ಮಾಡೋದು ಇಷ್ಟೇನಾ, ಅಥವಾ ಪತ್ರಕರ್ತರ ಅವರ ಬೇಡಿಕೆಗಳಿಗೆ ಸ್ಪಂದಿಸೋದ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಹೆಂಗೋ ನಮ್ಗೆ ಅವಕಾಶ ಕೊಟ್ಟಿದೆ, ಅಧಿಕಾರದಲ್ಲಿದ್ದೀವಿ, ಈಗ ಪತ್ರಕರ್ತರಿಗೆ ಕೆಲಸ ಆಗುತ್ತೋ ಬಿಡುತ್ತೋ ಅವ್ರ ಜೊತೆ ಮಾತಾಡಬೇಕು, ಅವರ ದುಃಖ ದುಮ್ಮಾನವನ್ನು ಆಲಿಸಬೇಕು ಅಂತ ನಾನು ಅವತ್ತು ತೀರ್ಮಾನವನ್ನು ಮಾಡಿದೆ. ಜೊತೆಗೆ ಏನಾಯಿತು, ಮುಖ್ಯಮಂತ್ರಿಗಳ ಜೊತೆಗೆ ಇದ್ದು ಪತ್ರಕರ್ತರ ಜೊತೆಗೆ ಶಿವಾನಂದ ಹೇಳಿದಂಗೆ ಶಾಸಕರು, ಮಂತ್ರಿಗಳು ಅವ್ರಿಗೂ ಎಲ್ಲ ಏನೇ ಫೋನ್ ಕಾಲ್ಗಳು ಹೇಳಿದ್ರಲ್ಲ, CM ಇದ್ದಾರಾ, ಎಲ್ಲಿದ್ದಾರೆ, ಕಾರ್ಯಕ್ರಮ ಮುಗಿತಾ, ಅದು ನೀವು ದಿವಸಕ್ಕೆ ನನಗೆ ಒಂದು 700-800 ಫೋನ್ ಕಳಿಸ್ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಕಿವಿ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿದೆ ಈಗಾಗಲೇ, ಈ ಕಿವಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆದರೆ ಒಂದು ಸಂತೋಷ ಏನಂತಂದ್ರೆ, ನಾನು ಮಾಧ್ಯಮ ಸಲಹೆಗಾರ ಆಗಿದ್ರು ಕೂಡ ಒಬ್ಬ ಪತ್ರಕರ್ತನಾಗಿ ನೀವೆಲ್ಲರ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಅದನ್ನ ನಾನು ಚಾಚು ತಪ್ಪದೆ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಹೇಳೋದು ನನಗೆ, ನೋಡಪ್ಪ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಾವು ಅಧಿಕಾರದಲ್ಲಿ ಏನು ಮಾಡಿದ್ದೀವಿ ಅನ್ನೋದೇ ಮುಖ್ಯ ಆಗುತ್ತೆ, ನಿಮ್ಮ ಕೈಲಾದಷ್ಟು ಏನು ಸಹಾಯ ಆಗುತ್ತೆ ಅದು ಮಾಡಿಕೊಡೋದು. ಹೀಗಾಗಿ ಪತ್ರಕರ್ತರ ವಿಚಾರದಲ್ಲಿ ನಾನು ಏನೇ ಬೇಡಿಕೆಗಳನ್ನು ತಗೊಂಡೋದ್ರು ಕೂಡ ಅವ್ರು ಯಾವತ್ತೂ ಕೂಡ ನೋವು ಅಂತಿರಲಿಲ್ಲ. ಇನ್ನೊಂದು ಕೃತಜ್ಞತೆ ಯಾರಿಗೆ ಅಂತಂದ್ರೆ ಕೆ ಬಗ್ರೇಜ್ ಅವರಿಗೆ. ಈ 3 ವರ್ಷ ಮತ್ತೆ ಕಳೆದ 5 ವರ್ಷಗಳಲ್ಲಿ ಒಂದು ದಿನನೂ ಕೂಡ ಸರ್ಕಾರದ ವಿರುದ್ಧ ಪತ್ರಕರ್ತರು ಯಾರೋ ಪ್ರತಿಭಟನೆಯನ್ನು ಮಾಡಲಿಲ್ಲ. ಏನೇ ಇದ್ರು ನಾನೇ ತಗೊಳ್ಳೋರಾಗಿರ್ಲಿ ಜೊತೆ ಕೂತ್ಕೊಂಡು ಮಾತಾಡಿ ಇದಾಗುತ್ತೆ ಇದಾಗಲ್ಲ ಇದಾಗಬೇಕಂದ್ರೆ ಏನು ಮಾಡಬೇಕು ಹಾಗೆ ಹೀಗೆ ಅಂತೇಳಿ ಚರ್ಚೆ ಮಾಡಿನೇ ಮಾತಾಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಕೆಲವರು ಜೋಡತ್ತಿರುವ ರೀತಿ ನೀವು ಓಡಾಡ್ತೀರಾ ತೆಗಿ ರಾಜ್ಯ ಸುತ್ತಿದ್ದೀವಿ ನಾವು ಇಬ್ಬರು, ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟಿದ್ದೀವಿ. ಒಂದೊಂದ್ಸತಿ ಒಂದು ದಿವಸ 3 ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂತ ಉದಾಹರಣೆ ಕೂಡ ಇದೆ. ಯಾಕೆಂತಂದ್ರೆ ಒಬ್ಬ ಪತ್ರಕರ್ತನಾಗಿ ನಾನು ವಿಧಾನಸೌಧ ಕಚೇರಿ ಇದೆ, ಕಾರ್ ಕೊಟ್ಟಿದ್ದಾರೆ, ನನಗೂ PA ಸ್ಟಾಫ್ ಎಲ್ಲ ಇದೆ, ಇಟ್ಕೊಂಡು ಎಂಜಾಯ್ ಮಾಡ್ಬೋದು. ಆದರೆ ಅಧಿಕಾರದಲ್ಲಿದ್ದಾಗ ನಾನು ಏನು ಮಾಡಿದೆ ಅನ್ನೋದನ್ನ ನಾವು ಮುಂದೆ ಯೋಚನೆ ಮಾಡಿದಾಗ ಏನಾದರೂ ಒಂದು ಸಾಕ್ಷಿ ಗುರುತು ಉಳಿಬೇಕಲ್ಲ. ಹೀಗಾಗಿ ತಡೆದವರು ಹೇಳೋದು, ನಾನೇನು ಹಂಗೆ ಬೆಂಗಳೂರು ಕೋಲಾರದಿಂದ ಸೀದಾ ಬೆಂಗಳೂರಿಗೇನು ಬಂದಿರಲಿಲ್ಲ ನೇರವಾಗಿ. ನಾನು ಒಂದೊಂದು ಮೆಟ್ಲು ಹತ್ಕೊಂಡೇ ಬಂದೆ. ಒಬ್ಬೊಬ್ಬರೂ ಒಂದೊಂದು ಮೆಟ್ಲು ಹತ್ತೋದಕ್ಕೆ ನನಗೆ ಸಹಾಯ ಮಾಡೋದು. ನಾನು ಲಿಫ್ಟ್ ಹತ್ಕೊಂಡು ಯಾವತ್ತೂ ಬರಲಿಲ್ಲ, ಮೆಟ್ಲು ಹತ್ಕೊಂಡೇ ಬಂದಿದ್ದು.
ಅದರಲ್ಲಿ ಪ್ರಮುಖ ಕಾರಣಕರ್ತರು ನಮ್ಮ ವಾಸುದೇವ ಒಳ್ಳೆಯವರು, ನಮ್ಮ ಇನ್ನೊಬ್ಬರು ವಿ ಗೋಪಿನಾಥ್ ಅವರು, ಇನ್ನೊಬ್ಬರು ದಿವಂಗತ ಮಲ್ಲೇಶ್ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅವರೆಲ್ಲ ಕೈ ಹಿಡಿದು ಬೆಳೆಸಿದಂಥವ್ರು ನಮ್ಮ ಇದೇ ವಾಸುದೇವ ಒಳ್ಳೆಯವರು ಈಶ್ವರ ದೈದಟ್ ಅವರು ಸಂಪಾದಕರಾಗಿದ್ದಾಗ ಪರಿಚಯ ಮಾಡಿಸಿದ್ರು. ಈಶ್ವರ ದೈದಟ್ ಅವರು ಬೆಂಗಳೂರು ಬನ್ನಿ, ವಿಜಯ ಕನ್ನಡದಲ್ಲಿ ಕೆಲಸ ಮಾಡಿ ಅಂತ. ಬೆಂಗಳೂರು ಅಂದ್ರೆ ಅವಾಗೆಲ್ಲ ನಮಗೆ ಭಾರಿ ಭಯ. ನಮ್ಮ ಮನೆಯಲ್ಲಿ ಕೂಡ ಬೆಂಗಳೂರಿಗೆಲ್ಲ ಹೋಗಂಗಿಲ್ಲ, ಬೆಂಗಳೂರಿಗೆ ಹೋಗೋದ್ರ ಕಥೆಯಲ್ಲಿ ಏನಾಗಿದೆ ನಾವು ನೋಡಿದ್ವಿ ಗೊತ್ತು. ಅಂತ ಸಂದರ್ಭದಲ್ಲಿ ಇವರೆಲ್ಲ ಬಂದು ನಮ್ಮ ತಂದೆ ತಾಯಿ ಧೈರ್ಯ ತುಂಬಿ ಬೆಂಗಳೂರಿಗೆ ಕಳಿಸ್ಕೊಟ್ರು. ಅವತ್ತು 2000 ಇಸ್ವಿ, ಇಲ್ಲಿಗೆ 26 ವರ್ಷ ಆಯ್ತು ನಾನು ಬೆಂಗಳೂರಿಗೆ ಬಂದು. ಎಲ್ಲ ಒಂದ್ಸತಿ ಹಿಂದೆ ನೋಡುವಾಗ ನನಗೆ ಈಗ ಆಶ್ಚರ್ಯ ಆಗುತ್ತೆ, ಏನಪ್ಪ ಇಷ್ಟೆಲ್ಲ ಆಗೋಯ್ತಾ 26 ವರ್ಷದಲ್ಲಿ ಅಂತ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಮುಖ್ಯ ಅಂತ ನಾನು ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳೋದಕ್ಕೆ ನಾನು ಬಯಸ್ತೇನೆ. ಮುಂದೆಯೂ ಸಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮಾರ್ಗದರ್ಶನ ನನಗೆ ಅತ್ಯಂತ ಅವಶ್ಯಕ. ಯಾಕೆಂತಂದರೆ ಪತ್ರಕರ್ತರ ಬೇಡಿಕೆಗಳು ಅಧಿಕಾರಿಗಳು ಎಷ್ಟೋ ಬೇಡಿಕೆಗಳಿದ್ದಾವೆ, ಅದರಲ್ಲಿ ಕೆಲವು ಈಡೇರಿದ್ದಾವೆ, ಕೆಲವು ಈಡೇರಿಲ್ಲ. ಅದರಲ್ಲಿ ಪ್ರಮುಖವಾಗಿ ಬಸ್ ಪಾಸ್ ಯೋಜನೆ ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನಿ 2 ಯೋಜನೆಯನ್ನ ಪತ್ರಕರ್ತರಿಗೆ ಒದಗಿಸಿಕೊಟ್ಟಂತ ಸಾರ್ಥಕ ಭಾವ ಇವತ್ತಿಗೂ ಕೂಡ ನನ್ನಲ್ಲಿದೆ. ಹೀಗಾಗಿ ಅದಕ್ಕೆ ಶಿವಾನಂದ ತಗಡೂರು ಅವರ ಶ್ರಮ ಕಾರಣ, ಮತ್ತೆ ಅಷ್ಟೇ ಕಾಳಜಿಯನ್ನ ತೋರಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಕಾರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ವಿಜಯ ಕರ್ನಾಟಕ ಆಗಿರ್ಬೋದು, ಕನ್ನಡಪ್ರಭ ಆಗಿರ್ಬೋದು, 2 ಪತ್ರಿಕೆಗಳಲ್ಲಿ ನಾವೆಲ್ಲ ಒಂದೇ ಕುಟುಂಬದ ರೀತಿ ನಾವೆಲ್ಲ ಕೆಲಸವನ್ನ ಮಾಡಿದಂಥವ್ರು. ಈಗ ನಾವೊಬ್ಬ ಸಾಮಾನ್ಯ ಪತ್ರಕರ್ತ, ಕೋಲಾರ ಪತ್ರಿಕೆ ಕೋಲಾರವಾಣಿ ನಮ್ಮ ಮುರಳಿ ಇಲ್ಲೇ ಇದ್ದಾನೆ. ಅವರೆಲ್ಲ ನಮ್ಮೆಲ್ಲ ಮನೆಗಳಲ್ಲಿ ಊಟ ತಿಂಡಿ ಮಾಡಿ ಅಲ್ಲಿ ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಬೆಳೆದಂಥವ್ರು. ಅದೇ ರೀತಿ ನಮ್ಮ ಈಶ್ವರ ದೈದಟ್ ಅವರು ಸಂಪಾದಕರು, 1ನೇ ಸಂಪಾದಕರು, ಮಾಧವಪ್ಪ ಅವರು 2ನೇ ಸಂಪಾದಕರು, ವಿಶ್ವೇಶ್ವರ ಭಟ್ಟರು 3ನೇ ಸಂಪಾದಕರು. ಇವ್ನು ಯಾರೋ ಹಳ್ಳಿಯಿಂದ ಬಂದಿದ್ದಾನೆ ಅಂತ ಯಾರು ಕೂಡ ನಮ್ಗೆ ನೆಗ್ಲೆಕ್ಟ್ ಮಾಡಲಿಲ್ಲ. ನಾವು ಏನೇ ಕೆಲಸ ಮಾಡೋದು ವಿಜಯ ಕನ್ನಡದಲ್ಲಿ ಒಂದು ಫ್ಯಾಮಿಲಿ ಥರನೇ. ನಮ್ಮ ಮನೆಗೆ ಹೋದ್ ಮನಸ್ಸೇ ಗೊತ್ತಾಗಲಿಲ್ಲ. ರಾತ್ರಿ ಹೊತ್ತು ಬಲವಂತರ ತೊಳೆಯೋರು ನಮಗೆ ಹೋಗ್ರಿ ಕೆಲಸ ಮಾಡಿದ್ವಿ ಮನೆಗೆ ಹೋಗಿ ಅಂದ್ರೆ ಒಂದು ಕುಟುಂಬದ ರೀತಿ ಕೆಲಸ ಮಾಡಿಕೊಂಡು ಆ ಥರ ನಾವು ಕಾಲ ಕಳೀತಾ ಇದ್ದವರು. ಅದರಲ್ಲೂ ವಿಶ್ವೇಶ್ವರ ಭಟ್ಟರು ನನಗೆ 3 ಕಾಲಂಗಳನ್ನು ಕೊಟ್ಟಿದ್ರು ವಿಜಯ ಕರ್ನಾಟಕದಲ್ಲಿ. ಅದು ಕೂಡ ನನ್ನ ಬೆಳವಣಿಗೆಗೆ ಸಹಕಾರಿಯಾಯಿತು. ಹೀಗಾಗಿ ನನ್ನ ಜರ್ನಿ ಏನಿದೆ ಆ ಜರ್ನಿನಲ್ಲಿ ನನ್ನನ್ನು ಬೆಳೆಸಿದಂಥವರು, ಈಗಲೂ ಬೆಳೆಸ್ತಾ ಇರುವಂಥವ್ರು, ಪ್ರೋತ್ಸಾಹ ಕೊಟ್ಟಂಥವ್ರು, ಆಶೀರ್ವಾದ ಮಾಡಿದವರು, ಮಾರ್ಗದರ್ಶನ ಮಾಡಿದವರು ಎಲ್ಲರಿಗೂ ಕೂಡ ನಾನು ಅತ್ಯಂತ ವಿನೀತವಾಗಿ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬೆಂಗಳೂರಿಗೆ ಬಂದಾಗ ಫಸ್ಟ್ ಅಸೈನ್ಮೆಂಟ್ ನಮಗೆ ಪ್ರೆಸ್ ಕ್ಲಬ್ ಅಂತಂದ್ರೆ ಅದು ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅದೆಲ್ಲ ನಾವೆಲ್ಲ ಈ ಕನ್ನಡ ಮೀಡಿಯಂ ಓದ್ಕೊಂಡಾಗ ಯಾವ್ದಾರ ಕಾಮರ್ಸ್ ಕಳಿಸ್ಬಿಟ್ರೆ ಇಂಗ್ಲೀಷೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅಂಥ ಟೈಮಲ್ಲಿ ನಮ್ಮ ಸಿದ್ದರಾಜ್ ಅವರು, ಶಾಂತಕುಮಾರ್ ಅವರು ಅವರೆಲ್ಲ ಕರೆದು ಹೇಳ್ಕೊಡೋರು ನಮಗೆ, ನೋಡಪ್ಪ ಈ ಥರ ಇದೆ ಅಂತ. ಅವೆಲ್ಲ ಇಂಟ್ರೋ ಏನು ಬರೀಬೇಕು ಅನ್ನೋ ಇಂಟ್ರೋ ಪ್ರಾಬ್ಲಮ್. ಈಗ ಯಾರು ಎಲ್ಲ ನಮ್ಮ ಮುದ್ರಣ ಮಾಧ್ಯಮಗಳು ಯಾರೋ ಫೀಲ್ಡ್ ಹೋಗೋದೇ ಇಲ್ಲ. ಈಗೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಗಳಾಗಿರೋದ್ರಿಂದ ಎಲ್ಲ ಗ್ರೂಪ್ಗಳಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಅವರು ಸ್ನೇಹಿತರು ಏನೇನು ಸುದ್ದಿ ಆಗ್ತಾರೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಯಾರೋ ಹೊರಗಡೆ ಬರೋದೇ ಇಲ್ಲ. ಆಮೇಲೆ ರಾಜಶೇಖರಮ್ಮ ಅವ್ರು ಹೇಳಿದ್ರು ಒತ್ತಡ ಇರೋದು ಯಾವತ್ತೂ ಕೂಡ ನಾವು ಮಾಡಿಲ್ಲ. ಒಂದೊಂದ್ಸತಿ ಅನಿಸ್ತದೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಾಗ ಏನೋ ಒಂದು ಸುದ್ದಿಗೆ ಹೋಗ್ತಾ ಇರ್ತಾರೆ, ಕೆಲವರು ಫೋನ್ ಮಾಡಿ ಕೇಳ್ತಾರೆ ಈ ಥರ ಮೀಟಿಂಗ್ ಆಯ್ತಾ ಏನು ಅಂತ. ಆನಂದ್ ಬೈದಿನ ಮನೆ ಇಲ್ಲೇ ಉದಾಹರಣೆ ಹೋದ್ರೆ ಕೇಳ್ತಾರೆ, ಈ ಥರ ಮೀಟಿಂಗ್ ಇಲ್ಲ, ಈ ಥರ ಆ ಥರ ಏನೂ ಇಲ್ಲ, ಈ ಥರ ಆಗಿದೆ ಅಂದರೆ ಕೆಲವರು ಕೇಳ್ತಾರೆ, ಕೆಲವರು ಅವ್ರು ಅನಿಸಿದ್ದನ್ನ ಅವರು ಹುಡುಕ್ತಾ ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ತಪ್ಪು ಅಂತ ನಾವು ಹೇಳೋಕ್ಕೂ ಬರೋದಿಲ್ಲ. ನಾನು ಎಲೆಕ್ಟ್ರಾನಿಕ್ ಮೀಡಿಯಾ ರಿಪೋರ್ಟ್ ಆಗಿದ್ರೆ ನಾನು ಅದೇ ಕೆಲಸ ಮಾಡ್ತಾ ಇದ್ದಿದ್ದು. ಹೀಗಾಗಿ ನಾವು ಯಾವತ್ತೂ ಒಂದು ಸಹ ಮುಖ್ಯಮಂತ್ರಿಗಳು ಅಷ್ಟೇ ಇಂಥ ಚಾನಲಲ್ಲಿ ನಮ್ಮ ವಿರುದ್ಧವಾಗಿ ಬರ್ತಾ ಇದೆ, ಇಂಥ ಪತ್ರಿಕೆ ನಮ್ಮ ವಿರುದ್ಧವಾಗಿ ಬಂದಿದೆ, ನಿಮ್ಮ ಮಾತುಗಳು ಯಾವತ್ತೂ ಕೂಡ ಒಂದು ದಿವಸನೂ ಅವ್ರು ಹೇಳಿದ್ರಲ್ಲ. ನಾವು ಕೂಡ ಇಂಥ ನಮ್ಮ ಪರವಾಗಿ ಕೊಡೀರಿ ಅಥವಾ ಇನ್ನೊಬ್ಬರು ವಿರುದ್ಧವಾಗಿ ಕೊಡೀರಿ, ಸ್ಟೋರಿಗಳು ಪ್ಲಾಂಟ್ ಮಾಡೋ ಕೆಲಸ ಅಂತ ಯಾವತ್ತೂ ನಾವು ಕೈಗೆ ಹಾಕೇ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಸಹಕಾರದಿಂದ ಇಲ್ಲಿವರೆಗೂ ನಾನು ಬೆಳ್ಕೊಂಡ್ಬಂದಿದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನೀವೆಲ್ಲರೂ ಇದೇ ರೀತಿ ಪ್ರೀತಿ ವಿಶ್ವಾಸದಿಂದ ಕೈ ಹಿಡಿದು ನಡೆಸ್ತೀರಾ ಅನ್ನೋ ಭಾವನೆ ನನ್ನಲ್ಲಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈಗ ಸಂವಾದವನ್ನು ಶುರು ಮಾಡೋಣ.